ನಾಳೆ ಜಂಬೂ ಸವಾರಿ, ಇವತ್ತು ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜೆಯ ಸಡಗರ. ರಾಜಪರಂಪರೆ ಸಂಪ್ರದಾಯದಂತೆ ಆಯುಧ ಪೂಜೆ ನೆರವೇರುತ್ತಾ ಇದೆ. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರಿಂದ ಪೂಜೆ ಸಲ್ಲಿಸಲಾಗ್ತಾ ಇದೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುಗಳಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಆಯುಧ ಪೂಜೆಯ ಸಂಭ್ರಮ ಎಲ್ಲೆಡೆ. ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಹೇಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ರಾಜ ಸಂಪ್ರದಾಯದಂತೆ ಅರಮನೆಯಲ್ಲಿ ಆಯುಧ ಪೂಜೆ ನಡೀತಾ ಇದೆ. ನಾಳೆ ಜಂಬೂ ಸವಾರಿ, ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಮೈಸೂರು ಸಿದ್ಧಗೊಂಡಿದೆ. ಜಂಬೂ ಸವಾರಿಯನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಇವತ್ತು ಆಯುಧ ಪೂಜೆಯ ಸಂಭ್ರಮ ಅರಮನೆಯಲ್ಲಿ ಹೇಗಿದೆ ಅನ್ನೋದರ ದೃಶ್ಯ. ಪಟ್ಟದ ಆನೆ, ಪಟ್ಟದ ಕುದುರೆ, ಒಂಟೆ, ಹಸುಗಳಿಗೆ ಅರಮನೆಯಲ್ಲಿ ಪೂಜೆ ಸಲ್ಲಿಕೆ ಆಯಿತು. ಕಾರುಗಳಿಗೂ ವಿಶೇಷವಾದ ಪೂಜೆ. 10ನೇ ಬಾರಿ ಆಯುಧ ಪೂಜೆಯನ್ನ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ನೆರವೇರಿಸ್ತಾ ಇರೋದು. ಪಟ್ಟದ ಕತ್ತಿ ಸೇರಿದಂತೆ ಹಲವು ಆಯುಧಗಳಿಗೆ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ಬೆಳಗಿನ ಜಾವದಿಂದಲೇ ಅರಮನೆಯಲ್ಲಿ ಅನೇಕ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಇವತ್ತು ಆಯುಧ ಪೂಜೆ ಇರೋದ್ರಿಂದ ರಾಜ ಪರಂಪರೆ ಸಂಪ್ರದಾಯದಂತೆ ಅರಮನೆಯ ಒಳಗಡೆ ಆಯುಧ ಪೂಜೆ ನಡೀತಾ ಇದೆ. ಪಟ್ಟದ ಕತ್ತಿ ಸೇರಿದಂತೆ ಹಲವು ಆಯುಧಗಳಿಗೆ ಪೂಜೆ ಸಲ್ಲಿಸಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಅರಮನೆಯಿಂದ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ತಂದು ಪೂಜೆ ಸಲ್ಲಿಸಲಾಗುತ್ತೆ. ಕರಿಕಲ್ಲು ತೊಟ್ಟಿ, ಪಟ್ಟದ ಆನೆ, ಕುದುರೆ, ಒಂಟೆ, ಹಸುಗಳಿಗೆ ವಿಶೇಷವಾದ ಪೂಜೆ, ಕಾರುಗಳಿಗೂ ವಿಶೇಷವಾದ ಪೂಜೆ ಮೈಸೂರಿನ ಅರಮನೆಯಲ್ಲಿ ಸಲ್ಲಿಕೆ ಆಗ್ತಾ ಇದೆ. ಮೈಸೂರು ದಸರಾ ನವರಾತ್ರಿಯಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳು ನಡೆಯಿತು. ಮೈಸೂರಿನಾದ್ಯಂತ ಅನೇಕ ಕಾರ್ಯಕ್ರಮಗಳು ನಡೆಯಿತು. ಮೈಸೂರಿನ ಅರಮನೆಯ ಒಳಗಡೆಯೂ ಕೂಡ ರಾಜ ಪರಂಪರೆಯಂತೆ ಅನೇಕ ಸಂಪ್ರದಾಯಗಳು ನೆರವೇರಿತು. ಪ್ರತಿದಿನ ಬೆಳಗಿನಿಂದ ರಾತ್ರಿಯ ತನಕ ಇವತ್ತು ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ ಅರಮನೆ. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆಯ ಸಡಗರ. ಮಹಾರಾಜರಿಂದ ಪಟ್ಟದ ಹಸು, ಆನೆ, ಕುದುರೆಗೆ ಪೂಜೆ ನೆರವೇರಿತು. ಸಂಬಂಧ ವೇದಶಾಸ್ತ್ರ ಪಾರಾಯಣ ಮಾಡಲಾಗುತ್ತೆ. 415 ವರ್ಷಗಳಿಂದ ಈ ಪರಂಪರೆಯನ್ನ ನಡೆಸಿಕೊಂಡು ಬರಲಾಗಿದೆ. ಅರಮನೆಯ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಕೊಟ್ಟಂತಹ ಹೇಳಿಕೆ ಇದು. ಅರಮನೆಯ ಸಂಪ್ರದಾಯ ಹೇಗಿರುತ್ತೆ ಅನ್ನೋದರ ಬಗ್ಗೆ ಮಾತಾಡಿದ್ದಾರೆ. ಮೈಸೂರಿನಲ್ಲಿ ದಸರಾ ಹಿನ್ನೆಲೆ ಆಯುಧ ಪೂಜೆ ನಡೀತಾ ಇದೆ. ಅರಮನೆಯಲ್ಲಿ ಆಯುಧ ಪೂಜೆಯ ವಾತಾವರಣ ಕಳೆಗಟ್ಟಿರುವಂಥದ್ದು. ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಕಳೆದ 45 ವರ್ಷಗಳಿಂದ ಅರಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗೋಣ. ಶಾಸ್ತ್ರೋಕ್ತವಾಗಿ 415 ವರ್ಷಗಳಿಂದ 64 ಶಾಸ್ತ್ರಗಳ ಪಾರಾಯಣಗಳಾಗುತ್ತದೆ. 64 ಶಾಸ್ತ್ರಗಳ ಪಾರಾಯಣನ ವೇದ, ಉಪನಿಷತ್ತು, ಧರ್ಮಶಾಸ್ತ್ರ, ಸೂರ್ಯ ನಮಸ್ಕಾರ, ನವಗ್ರಹಗಳು, ಪ್ರತಿಯೊಂದು ಪೂಜೆಗಳು ಸಮರ್ಪಕವಾಗಿ ನಡೆಯುತ್ತದೆ. ಆ ಶಾಸ್ತ್ರ ಪಾರಾಯಣ ಆದ ನಂತರ ಶಾಸ್ತ್ರ ಪಾರಾಯಣ ಆಗುತ್ತದೆ. ಪಾರಾಯಣ ಆದ ನಂತರ ಅದರ ಪ್ರಸಾದವನ್ನು ಸಹ ಮಹಾರಾಜರಿಗೆ ಸ್ವೀಕರಣೆಯನ್ನು ಕೊಡುತ್ತೇವೆ. ನಂತರ ಆನೆ ಮತ್ತು ಒಂಟೆ, ಹಸು, ಕುದುರೆ, ಪಟ್ಟದ ಕುದುರೆ, ಪಟ್ಟದ ಹಸು, ಪಟ್ಟದ ಲಾಂಛನ ಪ್ರತಿಯೊಂದೂ ಸಹ ಬರ್ತದೆ. ಪ್ರತಿಯೊಂದು ಬಂದು ರಾಜರಿಗೆ ರಾಜಗೌರವವನ್ನು ಸಲ್ಲಿಸುತ್ತದೆ. ಹೀಗೆ ಸಲ್ಲಿಸಬೇಕಾದ್ರೆ ಒಂದಾದ ನಂತರ ಒಂದಾಗಿ ಬರ್ತದೆ. ಮತ್ತು ಅರಮನೆಯಲ್ಲಿ ಕೆಲಸ ಮಾಡಿರುವಂತಹ ಮೃದಂಗ ಮತ್ತು ವಾದ್ಯಗಳ ಅವ್ರದ್ದು ಒಂದು ಗುಂಪುಗಳು ಸಹ ಬರ್ತದೆ ಮತ್ತು ಸಿಬ್ಬಂದಿಗಳು ಬರ್ತದೆ. ಮತ್ತು ರಾಷ್ಟ್ರ ಲಾಂಛನಗಳನ್ನು ಸಹ ಅವ್ರಿಗೆ ತೋರಿಸುತ್ತಾರೆ. ಅವ್ರಿಗೆ ತೋರಿಸಿ ಅದಕ್ಕೆ ತಲೆಬಾಗಿ ಅದಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಅದನ್ನು ಅವರಿಗೆ ರಾಜರಿಗೆ ಕೊಡುವಂತಹ ಗೌರವವನ್ನು ಕೊಟ್ಟು ರಾಜರಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ. ಹೀಗೆ ಆಶೀರ್ವಾದವನ್ನು ಪಡೆಯೋದು ಒಂದಾದ ನಂತರ ಒಂದಾದ ಬಂದು ಮತ್ತು ಸುಮಾರು ಒಂದು 25-30 ಕಾರುಗಳನ್ನು ಸಹ ಮಹಾರಾಜರಿಗೆ ಹಿಸ್ ಹೈನೆಸ್ ಅಂತ ಹೇಳೋದು ನಮ್ಮ ಇಡೀ ಪ್ರಪಂಚದಲ್ಲೇ ಇಬ್ಬರಿಗೆ, ಒಂದು ಎಲಿಜಬೆತ್ ರಾಣಿಗೆ, ಇನ್ನೊಂದು
ಮೈಸೂರು ಮಹಾರಾಜರಿಗೆ. ಈ ಹಿಸ್ ಹೈನೆಸ್ ಅಂತ ಅನ್ನುವ ಪದ ಇನ್ಯಾರಿಗೂ ಸಹ ಬಳಸುವುದಿಲ್ಲ ಇಡೀ ಪ್ರಪಂಚದಲ್ಲೇ. ಇದು ಪ್ರಖ್ಯಾತವಾಗಿದೆ. ಪ್ರತಿ ವರ್ಷವೂ ಸಹ ಒಂದು ಹೊಸದಾದ ಕಾರನ್ನು ಸಹ ಅಲ್ಲಿ ವಿದೇಶದಿಂದ ನಮಗೆ ಬರುತ್ತದೆ ಮಹಾರಾಜರಿಗೆ. ಅವರು ಅವತ್ತಿನ ದಿವಸದಲ್ಲಿ ಅಲ್ಲಿಯ ಕಾರಿನ ಕಂಪನಿಗೆ ಸಹ ಅವರು ಒಂದು ಅಧ್ಯಕ್ಷರಾಗಿರ್ತಾರೆ. ಎಲ್ಲ ಪೂಜಾ ಕೈಂಕರ್ಯಗಳು ಯಾವ್ಯಾವ ಸಮಯದಲ್ಲಿ ನಡೀತಾ ಹೋಗುತ್ತೆ? ಪ್ರತಿಯೊಂದು ಸಹ ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ಫಸ್ಟು ಎಲ್ಲ ಶಾಸ್ತ್ರಗಳ ಪಾರಾಯಣ ಆಗುತ್ತದೆ. ಪಾರಾಯಣ ಆಗತ್ತ ತಕ್ಷಣ ಎಲ್ಲ ಆಯುಧಗಳ ಪೂಜೆಗಳು ನಡೆಯುತ್ತದೆ. ಇದು 1.5 ಗಂಟೆಗಳೆಲ್ಲ ಮಾಡ್ತದೆ. ಮತ್ತು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ನೈವೇದ್ಯ, ಅದಕ್ಕೆ ಸಂಬಂಧಪಟ್ಟ ಬಲಿ ಅಂದರೆ ಕುಂಬಳಕಾಯಿ ಬಲಿ ಅಂತ ಹೇಳ್ತೀವಿ. ಆ ಕುಂಬಳಕಾಯಿ ಬಲಿಗಳನ್ನು ಕೊಟ್ಟು ಅದನ್ನೆಲ್ಲ ಪೂಜಾ ಪುನಸ್ಕಾರವಾಗಿ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಶಾಸ್ತ್ರೋಕ್ತವಾಗಿ ನಡೆದ ನಂತರ ಆಮೇಲೆ ಅಲ್ಲಿಂದ ಮಹಾರಾಜರು ಆಗಮಿಸಿ ದರ್ಬಾರಿಗೆ ಬಂದು ದರ್ಬಾರದಲ್ಲಿ ಸಹ ಪಟ್ಟದ ಕತ್ತಿ ಪೂಜೆ ಮಾಡುತ್ತಾರೆ. ಪಟ್ಟದ ಕತ್ತಿಗಳನ್ನ ಎಲ್ಲನೂ ಪ್ರತಿಯೊಂದು ಪೂಜೆ ಮಾಡಿ ಆಮೇಲೆ ಬಂದು ವಾಹನಗಳು, ಹಸು, ಪಟ್ಟದ ಆನೆ, ಪಟ್ಟದ ಕುದುರೆ ಇವೆಲ್ಲವನ್ನು ಮತ್ತು ಪಟ್ಟದ ವಾಹನ ಮತ್ತು ಪಟ್ಟದ ಕಾರು ಇವೆಲ್ಲವೂ ಸಹ ಶಾಸ್ತ್ರೋಕ್ತವಾಗಿ ಆಯುಧ ಪೂಜೆ ಅಂತಂದ ಮೇಲೆ ಎಲ್ಲ ರೀತಿಯ ವಾಹನಗಳನ್ನು ಸಹ ಕರೆಸಿ ಅದರ ತಕ್ಕಂಥ ಎಲ್ಲನೂ ಪೂಜೆಗಳನ್ನು ಮಾಡಿ ರಾಜರಿಗೆ ನಮಸ್ಕರಿಸಿ ರಾಜರಿಂದ ಆಶೀರ್ವಾದವನ್ನು ಪಡೆದು ನಂತರ ಪ್ರತಿಯೊಂದು ಸಹ ಕ್ರಮಿಸುತ್ತದೆ. ಇದಿಷ್ಟು ಅರಮನೆಯಲ್ಲಿ ಕಳೆದ 45 ವರ್ಷಗಳಿಂದ ಕೆಲಸವನ್ನು ಮಾಡ್ತಿರುವಂತಹ ಲಕ್ಷ್ಮೀನಾರಾಯಣ ಶಾಸ್ತ್ರಿಗಳ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.